ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಒನ್ನಸ್ 5 ಕನ್ನಡ. ಈ ಜಗತ್ತಿನಲ್ಲಿ ಎಲ್ಲವೂ ಬದಲಾಗಬಹುದು, ಆದರೆ ಒಂದೇ ಒಂದು ಸತ್ಯ ಎಂದೆಂದಿಗೂ ಅಳಿಯದಂತೆ ಉಳಿಯುತ್ತದೆ. ಅದುವೇ ಮರಣ. ಮರಣವನ್ನು ಎಲ್ಲರೂ ಅನುಭವಿಸಬೇಕಾಗುತ್ತದೆ, ಯಾರು ಕೂಡ ತಪ್ಪಿಸಿಕೊಳ್ಳಲಾರರು. ಆದರೆ ಮರಣವೆಂದರೇನು? ಮರಣದ ನಂತರ ಏನಾಗುತ್ತದೆ? ಇದೊಂದು ಅಂತ್ಯವೇ ಅಥವಾ ಹೊಸದೇನಾದರೂ ಪ್ರಾರಂಭವೇ ಅಂತ ನಮ್ಮಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ಈ ವಿಡಿಯೋದಲ್ಲಿ ನಾವು ಮರಣದ ಅರ್ಥವನ್ನು ವೈಜ್ಞಾನಿಕವಾಗಿ, ಭಾವನಾತ್ಮಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಅರ್ಥ ಮಾಡಿಕೊಳ್ಳೋಣ. ಫ್ರೆಂಡ್ಸ್, ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತದೆ, ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮರಣ ಅಂದ್ರೆ ಏನು ಎನ್ನುವುದನ್ನು ಉದಾಹರಣೆ ಸಹಿತ ನೋಡೋಣ. ಒಂದು ದಿನ ಬೆಳಿಗ್ಗೆ 7 ಗಂಟೆಗೆ 60 ವರ್ಷದ ರಾಮಣ್ಣ ಹಸಿವಿನಿಂದ ಎದ್ದು ಕಾಫಿ ಕೇಳ್ತಾರೆ. ಅವರ ಮಗ ಊಟ ತಯಾರಿಸ್ತಾ ಇರ್ತಾರೆ. ಆಗ ರಾಮಣ್ಣ ತಕ್ಷಣ ಎದೆ ಹಿಡಿದು ಕುಳಿತಾರೆ. ಆಗ ಉಸಿರಾಟ ಕಡಿಮೆ ಆಗುತ್ತೆ. ಗಾಬರಿಯಿಂದ ಕುಟುಂಬದವರು ಅವ್ರನ್ನ ಆಸ್ಪತ್ರೆಗೆ ಕರೆದೊಯ್ತಾರೆ. ಆದರೆ ಆಸ್ಪತ್ರೆಯಲ್ಲಿ ಡಾಕ್ಟರ್ ಹೇಳ್ತಾರೆ, ಈಸ್ ನೋ ಮೋರ್. ಇಷ್ಟು ಮಾತ್ರ, ಏನಂದ್ರೆ ಅವನ ಹೃದಯ ನಿಲ್ಲಿತು, ಉಸಿರು ನಿಂತು ಹೋಯಿತು ಮತ್ತು ಮೆದುಳಿನ ಪ್ರತಿಕ್ರಿಯೆ ಸಹ ಸ್ತಬ್ಧವಾಗಿದೆ. ಇದರರ್ಥ ವಿಜ್ಞಾನಿ ಪ್ರಕಾರ ಅವನು ಮೃತ, ಅಂದರೆ ಸತ್ತು ಹೋದ ಅಂತ. ಅಲ್ಲಿಗೆ ಸತ್ತು ಹೋದ ಅಂತ ಘೋಷಿತನಾಗ್ತಾನೆ. ಇದು ಮರಣದ ವೈಜ್ಞಾನಿಕ ಅರ್ಥವಾಗಿದೆ. ವೈಜ್ಞಾನಿಕವಾಗಿ ನೋಡಿದರೆ ನಮ್ಮ ದೇಹವು ಒಂದು ಎಂಜಿನ್ ಹೋಲಿಕೆ ಅಂತಿದೆ. ಹೃದಯ ಎಂಬ ಎಂಜಿನ್ ತಡೆಯುತ್ತದೆ, ಉಸಿರಾಟ ಎನ್ನುವ ಇಂಧನ ಖಾಲಿಯಾಗುತ್ತದೆ, ಮೆದುಳಿನ ವಿದ್ಯುತ್ ಸಂಪರ್ಕ ಕಡಿತಗೊಳ್ಳುತ್ತದೆ. ಇದು ಒಂದು ಸಾಫ್ಟ್ವೇರ್ ಶಟ್ ಡೌನ್ ಆಗಿದಂತಿದೆ. ಅವನ ಸ್ಮಿತ ಮಾತು, ನೆನಪುಗಳು ಆಲ್ ವ್ಯಾನಿಶ್ ಇನ್ ಎ ಸೆಕೆಂಡ್. ಆದರೆ ಯಾವುದೋ ಮಂಕಾದ ಶಾಂತಿ ಅವರ ಮುಖದ ಮೇಲೆ ಇರುತ್ತೆ. ಇದು ಪ್ರತಿ ಜೀವಿಗೆ ಆಗೋ ಅಸಾಧ್ಯ, ತಪ್ಪಿಸಿಕೊಳ್ಳಲಾಗದ ಕ್ಷಣ. ಅದನ್ನು ನಾವು ಡೆತ್, ಮರಣ ಎಂದು ಕರೆಯುತ್ತೇವೆ. ಇದು ವೈಜ್ಞಾನಿಕವಾಗಿ ಹೇಳುವಂಥ ಒಂದು ಮರಣದ ಅರ್ಥ. ಇನ್ನು ಮರಣವನ್ನು ಭಾವನಾತ್ಮಕವಾಗಿ ನೋಡೋದಂದ್ರೆ ಇದಕ್ಕೂ ಕೂಡ ಒಂದು ಉದಾಹರಣೆ ಇದೆ. ಪ್ರತಿದಿನ ಬೆಳಿಗ್ಗೆ ರಾಜೇಶ್ ಎಂಬಾತ ಎದ್ದು ತಕ್ಷಣ ಅಮ್ಮ ಚಹಾ ಕೊಡು ಅಂತ ಕರೀತಾನೆ. ಅವಳ ಕರೆಗೆ ಓಡಿ ಬರುವ ಕಣ್ಣುಗಳು, ನಗು ಮುಖ, ಕೈಯಲ್ಲಿ ಕಪ್. ಇದು ಅವನ ದಿನದ ಆರಂಭವಾಗಿರುತ್ತೆ. ಒಂದು ದಿನ ಅವನು ಎದ್ದು ಅಮ್ಮ ಅಂತ ಕೂಗ್ತಾನೆ. ಯಾರು ಕೂಡ ಪ್ರತಿಕ್ರಿಯಿಸಲಿಲ್ಲ. ಅವನು ಎದ್ದು ತಾನು ತಾಯಿ ಮಲಗಿದ ಕೋಣೆಗೆ ಹೋಗ್ತಾನೆ. ಅವಳ ಮುಖದ ಮೇಲೆ, ಬೆನ್ನು ಮೇಲೆ ನೀರನ್ನು ಚೆಲ್ತಾನೆ. ಅವಳು ಮೌನವಾಗಿ ಮಲಗಿರ್ತಾಳೆ. ಕೈ ಚಳಿಯಾಗಿ ಹೋಗಿತ್ತು, ಕಣ್ಣು ಮುಚ್ಚಿದ್ದವು. ಅವನಿಗೆ ಕೈಕಾಲು ನಡುಗು ಬಂದಂತಾಯಿತು. ಅವನಿಗೆ ಹತ್ತಕ್ಕೆ ಮಾರು ಹೋಗೋ ಧೈರ್ಯ ಇರಲಿಲ್ಲ. ಅಮ್ಮನದೇ ಆ ಮನೆಯ ಗೋಡೆಗಳು ಕೂಡ ಅಳ್ತಿದ್ದಂತಾಯಿತು. ಅಮ್ಮ ಹೋದ ಮೇಲೆ ಆ ಮನೆಯ ಚಪ್ಪಾಳೆ ಶಬ್ದ ಶೂನ್ಯವಾಗಿತ್ತು. ಅವಳ ನಗು, ಕಿರಿಕಿರಿ, ಹಾಗೆ ತಿಂದ ಪ್ಲೇಟು, ಹಾಗೆ ಆ ಅಮ್ಮನ ಬೈಗುಳ, ಇವೆಲ್ಲವೂ ಕೂಡ ಮಣ್ಣಿನಲ್ಲಿ ಹಾರಿ ಹೋಯಿತು. ಇದನ್ನೇ ನಾವು ಮರಣದ ಭಾವನಾತ್ಮಕ ಅರ್ಥ ಅಂತ ಕರಿತೀವಿ. ಮರಣ ಅಂದರೆ ಕೇವಲ ದೇಹ ನಿಲ್ಲೋದು ಅಷ್ಟೇ ಅಲ್ಲ, ಇದು ಒಬ್ಬ ವ್ಯಕ್ತಿಯ ಜೊತೆ ಬದುಕಿದ ಸ್ಮೃತಿಗಳ ಕೊನೆಗೊಳ್ಳುವ ಕ್ಷಣ. ಆ ವ್ಯಕ್ತಿ ಇಲ್ಲದಿದ್ರೂ ಅವ್ರು ಬಿಟ್ಟು ಹೋಗಿರೋ ನೆನಪುಗಳು ಜೀವಂತವಾಗಿರ್ತವೆ. ಆ ನಗು, ಆ ಮಾತು, ಆ ಸ್ಪರ್ಶ ಯಾವುದು ಕೂಡ ಮರೆಯಲಾಗದು. ಮರಣ ಅಂದರೆ ಯಾರೋ ಪ್ರಿಯ ವ್ಯಕ್ತಿ ನಮ್ಮ ಬದುಕಿನ ಪುಸ್ತಕದ ಪುಟವಲ್ಲ, ಅವರು ಆಗ್ತಾರೆ ಆ ಪುಸ್ತಕವೇ ಮುಚ್ಚುವ ಬೆನ್ನಲ್ಲೇ. ಇನ್ನು ಮುಂದೆ ಮರಣ ಅನ್ನೋದು ಆಧ್ಯಾತ್ಮಿಕವಾಗಿ ಏನನ್ನ ಹೇಳುತ್ತೆ. ಹಿಂದೂ ಧರ್ಮದಲ್ಲಿ ಮರಣ ಶರೀರದ ಅಂತ್ಯ, ಆತ್ಮದ ಪ್ರಯಾಣ ಅಂತ ಹೇಳುತ್ತೆ. ಹಿಂದೂ ಧರ್ಮದ ನಂಬಿಕೆಯ ಪ್ರಕಾರ ಮನುಷ್ಯನ ದೇಹವು ನಾಶವಾಗುವ ತಾತ್ಕಾಲಿಕವಾದ ಸಾಧನ ಅಂತ ಹೇಳುತ್ತೆ. ಆತ್ಮ ಶಾಶ್ವತ, ಅದು ಹುಟ್ಟುವುದಿಲ್ಲ, ಸಾಯುವುದಿಲ್ಲ. ಮರಣವೆಂದರೆ ಆತ್ಮ ಶರೀರವನ್ನು ಬಿಟ್ಟು ಹೊಸ ಶರೀರ ಪಡೆದು ಪುನರ್ಜನ್ಮ ಪಡೆಯುವ ಪ್ರಕ್ರಿಯೆ. ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳ್ತಾರೆ, ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಣಾತಿ ನರೋಪರಾಣಿ. ಅಂದರೆ ಪುರಾತನ ಅರ್ಥ, ಬಟ್ಟೆಗಳನ್ನು ಬಿಟ್ಟು ಹೊಸದನ್ನು ಧರಿಸುವಂತೆ ಆತ್ಮವು ಶರೀರ ಬದಲಿಸುತ್ತಿದೆ. ಪುನರ್ಜನ್ಮ, ರೀಬರ್ತ್, ಕರ್ಮ, ಆಕ್ಷನ್ಸ್, ಮೋಕ್ಷ, ಲಿಬರೇಷನ್ ಎಂಬ ಮೂಲಭೂತ ಧಾರಣೆಗಳ ಮೇಲೆ ಇದು ಆಧಾರಿತವಾಗಿದೆ. ಇನ್ನು ಬೌದ್ಧ ಧರ್ಮದಲ್ಲಿ ಮರಣದ ಅರ್ಥ ಹೀಗಿದೆ: ಮರಣ ಪುನರ್ಜನ್ಮದ ಒಂದು ಹಂತ. ಆತ್ಮವಿಲ್ಲ, ಆದರೆ ಚೇತನ ಕರ್ಮ ಚಕ್ರದೊಳಗೆ ಸುತ್ತುತ್ತದೆ. ಬೌದ್ಧ ಧರ್ಮದಲ್ಲಿ ಆತ್ಮ ಅನ್ನೋ ಧಾರಣೆ ಇಲ್ಲ, ಆದರೆ ಜೀವನದ ಇಚ್ಛೆಗಳು, ಡಿಸೈರ್ಸ್, ಕ್ರಿಯೆಗಳು, ಕರ್ಮ, ಸಂಕಲ್ಪಗಳು ಪುನರ್ಜನ್ಮಕ್ಕೆ ಕಾರಣವಾಗುತ್ತವೆ ಅಂತ ಹೇಳುತ್ತೆ. ಮರಣದ ನಂತರ ಜೀವ ಪುನಃ ಹುಟ್ಟುತ್ತದೆ. ಇದು ಸಂಸಾರದ ಚಕ್ರ ಅಂತ ಕರೀತಾರೆ. ಹಾಗೆ ತೃಷೆಯನ್ನ ತ್ಯಜಿಸಬೇಕು, ತದ್ವಾರ ನಿರ್ವಾಣ ಪ್ರಾಪ್ತಿ ಅಂತ ಹೇಳಲಾಗುತ್ತೆ. ಇನ್ನು ಕ್ರಿಶ್ಚಿಯನ್ ಧರ್ಮದಲ್ಲಿ ಏನು ಹೇಳುತ್ತೆ, ಮರಣದ ಅರ್ಥ ಹೇಗಿದೆ ಅಂತ ನೋಡೋದಾದ್ರೆ, ಮರಣ ಭೂಮಿಯ ಬದುಕಿನ ಕೊನೆ, ದೇವರ ಸನ್ನಿಧಿಯಲ್ಲಿ ನಿತ್ಯ ಜೀವನದ ಪ್ರಾರಂಭ ಅಂತ ಹೇಳಲಾಗುತ್ತೆ. ಅಂದ್ರೆ ಇಲ್ಲಿನ ನಂಬಿಕೆಯ ಪ್ರಕಾರ ಮನುಷ್ಯನು ದೇವರ ಸೃಷ್ಟಿಯ ಒಂದು ಭಾಗ. ಮರಣದ ನಂತರ ಆತ್ಮ ದೇವರ ನ್ಯಾಯಕ್ಕೆ ಒಳಗಾಗುತ್ತದೆ ಅಂತ ಹೇಳಲಾಗುತ್ತದೆ. ದೈವಿಕ ನ್ಯಾಯದ ಆಧಾರದ ಮೇಲೆ
ಆತ್ಮ ಸ್ವರ್ಗ ಅಥವಾ ನರಕಕ್ಕೆ ಹೋಗುತ್ತದೆ ಅಂತ ಹೇಳ್ತಾರೆ. ಪವಿತ್ರ ಬೈಬಲ್ನಲ್ಲಿ ಹೇಳಲಾಗುತ್ತದೆ, ಫಾರ್ ಡಸ್ಟ್ ಯು ಆರ್ ಆ್ಯಂಡ್ ಟು ಡಸ್ಟ್ ಯು ವಿಲ್ ರಿಟರ್ನ್. ಅಂದ್ರೆ ನೀನು ಮಣ್ಣಿನಿಂದ ಬಂದವನಾದ್ದರಿಂದ ನೀನು ತಿರುಗಿ ಮಣ್ಣಿಗೆ ಸೇರುವಿ ಅಂತ ಅರ್ಥ. ಈ ಪಾಪಗಳಿಂದ ಮುಕ್ತಿಗೊಳ್ಳಲು ದೇವರಲ್ಲಿ ನಂಬಿಕೆ ಇಡುವುದು ಶಾಶ್ವತ ಜೀವನದ ದಾರಿ ಅಂತ ಹೇಳಲಾಗುತ್ತದೆ. ಇನ್ನು ಇಸ್ಲಾಂ ಧರ್ಮದಲ್ಲಿ ಮರಣದ ಅರ್ಥ ಹೇಗಿದೆ ಅಂತಂದ್ರೆ, ಮರಣ ದೈವಿಕ ಪರೀಕ್ಷೆಯ ಕೊನೆ, ಪರಲೋಕದ ಪ್ರವೇಶದ ಮೊದಲ ಹಾದಿ. ಅಂದ್ರೆ ಇಲ್ಲಿನ ಪ್ರಕಾರ ಮನುಷ್ಯನು ಇಹಲೋಕದಲ್ಲಿ ಅಲ್ಪ ಕಾಲದ ಜೀವಿಯಾಗಿರ್ತಾನೆ. ಮರಣದ ನಂತರ ಆತ್ಮ ಅಲ್ಲಹನ ನ್ಯಾಯಕ್ಕೆ ಒಳಗಾಗುತ್ತದೆ. ಒಳ್ಳೆಯ ಕಾರ್ಯ ಮಾಡಿದವನು ಜನ್ನತ್ ಸ್ವರ್ಗ ಸೇರ್ತಾನೆ, ಕೆಡುಕಾದವನು ಜಹನ್ನಮ್ ನರಕ ಸೇರ್ತಾನೆ ಅಂತ ಹೇಳಲಾಗುತ್ತದೆ. ಹಾಗೆ ಪ್ರತಿಯೊಬ್ಬ ಜೀವಿಗೆ ಮರಣದ ರುಚಿ ಅನಿವಾರ್ಯ ಅಂತ ಇಲ್ಲಿ ಹೇಳಲಾಗುತ್ತದೆ. ಹಾಗೆ ಪ್ರತಿದಿನ ಪವಿತ್ರ ಜೀವನ ನಡೆಸೋದ್ರಿಂದ, ನಮಾಜ್ ಜಕಾತ್ ಮಾಡೋದ್ರಿಂದ ಪರಲೋಕ ಸಾಧ್ಯತೆ ಇದೆ ಅಂತ ಇಸ್ಲಾಂ ಧರ್ಮದಲ್ಲಿ ಹೇಳಲಾಗುತ್ತದೆ. ಇನ್ನು ಮುಂದೆ ಮರಣವನ್ನ ಹೇಗೆ ನೋಡಬೇಕು ಅಂತ ನೋಡೋದಾದ್ರೆ ಒಂದು ಉದಾಹರಣೆ ನೋಡೋಣ. ಮಂಜು ಎಂಬ 35 ವರ್ಷದ ಯುವಕ, ಇವನೊಬ್ಬ ಯಶಸ್ವಿ ಇಂಜಿನಿಯರ್ ಆಗಿರ್ತಾನೆ. ಈತನ ಜೊತೆಗೆ ಮನೆ, ಕಾರು, ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲವೂ ಕೂಡ ಇರುತ್ತೆ. ಆದರೂ ಆತ ದಿನವೊಂದಿಗೂ ಕೂಡ ಪೂರ್ತಿಯಾಗಿ ಸಂತೋಷದಿಂದ ಇರ್ತಿರ್ಲಿಲ್ಲ. ಅವನು ಎಂದಿಗೂ ಕೂಡ ತೃಪ್ತನಾಗಿರ್ತಿರ್ಲಿಲ್ಲ. ಇನ್ನೂ ಬೆಳಿಬೇಕು, ಇನ್ನೂ ಗಳಿಸ್ಬೇಕು ಅಂತ ಮಾತ್ರ ಅವನ ಜೀವಿತದ ವೇಗದಲ್ಲಿ ಕಾಲದ ಓಟವನ್ನೇ ಮರೆತು ಹೋಗಿದ್ದ. ಒಂದು ದಿನ ಬೆಳಿಗ್ಗೆ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದಾಗ ಅವನ ಬಳಿಯಲ್ಲೇ ಕೂತಿದ್ದ ಒಂದು ಹುಡುಗಿ ತಟಸ್ಥವಾಗಿ ಹೇಳ್ತಾಳೆ, ಇಂದು ನನ್ನ ತಾತನ ಅಂತ್ಯಕ್ರಿಯೆ. ಆದರೆ ನನ್ನ ತಾತ ಎಂದೋ ಹೇಳುತ್ತಿದ್ದ, ಬದುಕು ಹೆಚ್ಚು ಆದರೆ ಅರ್ಥವಿಲ್ಲ, ಬದುಕು ಅರ್ಥಪೂರ್ಣ ಆದರೆ ಸಾಕು ಅಂತ. ಅವನು ಶಾಕ್ ಆಗ್ತಾನೆ. ಆ ಹೆಣ್ಣು ಮಗಳು ಮೃದು ನಗುವಿನೊಳಗೂ ಮರಣದ ಅರ್ಥವನ್ನ ಹೇಳಿಬಿಟ್ಟಿದ್ದಾಳಲ್ಲ, ಇವಳು ಮರಣದ ಅರ್ಥವನ್ನ ತುಂಬ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಅಂತ. ಆ ರಾತ್ರಿ ಮಂಜು ತಾನು ನಿದ್ರೆ ಮಾಡುತ್ತಿದ್ದ ಬೆಡ್ ಮೇಲೆ ಅಲುಗಾಡುತ್ತಾ ಏನೆನ್ನಿಸಿಕೊಳ್ಳುತ್ತಾನಂದ್ರೆ, ನಾನು ಎಷ್ಟು ಜನರ ಹೃದಯ ಗೆದ್ದಿದ್ದೀನಿ, ಎಷ್ಟು ನೆನಪು ಬಿಟ್ಟಿದ್ದೀನಿ, ನನ್ನ ಮರಣಕ್ಕೆ ಯಾರೆಲ್ಲ ಕಣ್ಣು ಹಾಕ್ತಿದ್ದಾರೆ ಅಂದುಕೊಳ್ತಾನೆ. ನಾನು ಬದುಕುತ್ತಿದ್ದೇನೆಂದರೆ ಬದುಕು ಸಾರ್ಥಕವಾಗಬೇಕು, ಪ್ರೀತಿಯಿಂದ, ಪ್ರಾಮಾಣಿಕತೆಯಿಂದ, ದಯೆಯಿಂದ ಬದುಕಬೇಕು ಅಂತ ಅಂದುಕೊಳ್ತಾನೆ. ಮರಣವನ್ನು ಒಂದು ಗುರುವಿನೊಂದಿಗೆ ನೋಡಬೇಕು. ಅದು ನಮಗೆ ಬೋಧಿಸೋದು ಏನು ಅಂದರೆ, ನೀನು ಶಾಶ್ವತವಲ್ಲ, ಆದರೂ ನೀನು ಬಿಟ್ಟು ಹೋಗುವ ಪ್ರಭಾವ ಶಾಶ್ವತವಾಗಬಹುದು ಅಂತ ಹೇಳುತ್ತೆ. ಬದುಕು ಇಂದು ಇದೆ, ನಾಳೆ ಇಲ್ಲದಿರಬಹುದು, ಆದರೆ ನಿನ್ನ ನಗೆ ಛಾಯೆ ಯಾರೋ ಪಾಳಿಗೆ ಬೆಳಕು ಕೊಡಬಹುದು ಅಂತ ಹೇಳುತ್ತೆ. ಮರಣವನ್ನು ನಾವು ಭಯದಿಂದ ಅಲ್ಲ, ಬದಲಾಗಿ ಪ್ರೇರಣೆಯಿಂದ ನೋಡಬೇಕು. ನಂತರ ಮರಣದ ಸಂದೇಶ ಹೇಗಿರಬೇಕು ಅಂತ ನೋಡೋದಾದ್ರೆ ಒಂದು ಉದಾಹರಣೆ ನೋಡೋಣ. ಒಂದು ಬಡ ರೈತನ ಮಗ ಸಂತೋಷ್ ಅಂತ. ಅವನು ದಯಾಳು, ನಗುವಿನ ಚಿಹ್ನೆಯಂತೆ ಇದ್ದವನು. ಗ್ರಾಮದ ಎಲ್ಲ ಜನರಿಗೆ ಸಹಾಯವನ್ನ ಮಾಡ್ತಿದ್ದ. ಯಾರಿಗೂ ಅಣ್ಣ ಆಗಿದ್ದ, ಯಾರಿಗೂ ಸ್ನೇಹಿತ ಆಗಿದ್ದ. ಆದರೆ ತಾನು 28ನೇ ವರ್ಷದಲ್ಲಿ ಏಕಾಏಕಿ ಕಾಯಿಲೆಯಿಂದ ನಿಧನನಾಗ್ತಾನೆ. ಆತನ ಅಂತ್ಯಕ್ರಿಯೆಗೆ ಬಂದ ಜನರ ಸಂಖ್ಯೆ ನೋಡಿ ಎಲ್ಲರೂ ಆಶ್ಚರ್ಯಚಕಿತರಾಗಿದ್ರು. ಒಬ್ಬ ಗ್ರಾಮದ ವಿದ್ಯಾರ್ಥಿ ಶ್ರದ್ಧಾಂಜಲಿಯನ್ನ ಹೇಳ್ತಾನೆ, ಅವನಲ್ಲಿ ನಾನು ನನ್ನ ತಂದೆಯ ಪ್ರೀತಿಯನ್ನ ಕಂಡಿದ್ದೆ, ಅವನು ನನ್ನ ಜೀವನವನ್ನ ಬದಲಾಯಿಸಿದ್ದ, ಅವನ ಮರಣ ನನ್ನ ಕಣ್ಣ ಮುಂದೆ ನನ್ನ ಕಣ್ಣನ್ನ ಒದ್ದೆ ಮಾಡಿದ್ದೆ ಅಂತ ಹೇಳ್ತಾನೆ. ಹೌದು, ಬದುಕಿನ ದೊಡ್ಡ ಕತೆ ಅನಿವಾರ್ಯವಾಗಿ ಮರಣ ಎಂಬ ಹಂತದಲ್ಲಿ ಮುಗಿಯುತ್ತದೆ. ಆದರೆ ಪ್ರಶ್ನೆ ಇದಲ್ಲ, ನೀನು ಎಷ್ಟು ದಿನ ಬಾಳಿದೆ ಅಲ್ಲ, ನೀನು ಆ ದಿನಗಳನ್ನು ಹೇಗೆ ಬಾಳಿದೆ, ಇದುವೇ ಮೌಲ್ಯಮಾಪನ. ಮರಣ ಒಂದು ಸತ್ಯ, ಅದನ್ನು ನಾವು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಆದರೆ ನಾವು ಬದುಕುವ ರೀತಿಯ ಮೂಲಕ ಮರಣಕ್ಕೂ ಮೀರಿದ ನೆನಪುಗಳೆಲ್ಲವನ್ನ, ಅಮೃತವನ್ನ ಬಿಟ್ಟು ಹೋಗಬಹುದು. ಆದ್ದರಿಂದ ಬದುಕಿ, ಪ್ರೀತಿಸಿ, ನಗಿಸಿ, ಮನ್ನಿಸಿ. ಏಕೆಂದರೆ ನೀನು ಇಲ್ಲದ ದಿನ ನಿನ್ನ ನೆನಪೇ ಯಾರಿಗಾದರೂ ಬದುಕುವ ಹತ್ತಿರದ ಕಾರಣವಾಗಬಹುದು. ಸ್ನೇಹಿತರೆ, ಕೊನೆಯದಾಗಿ ಮರಣ ಅನ್ನೋದು ಹೇಗಿರಬೇಕು ಅಂತ ಅಂದ್ರೆ, ಮರಣ ಶರೀರದ ಅಂತ್ಯವಾಗಬಹುದು, ಆದರೆ ಒಬ್ಬ ವ್ಯಕ್ತಿ ಬಿಟ್ಟು ಹೋದ ಪ್ರೀತಿ, ಪ್ರಭಾವ ಮತ್ತು ನೆನಪುಗಳು ಯಾವತ್ತಿಗೂ ಕೂಡ ಜೀವಂತವಾಗಿರ್ತವೆ. ನೀನು ಎಷ್ಟು ಸಮಯ ಬದುಕಿದ್ದಿ ಎಂಬುದಕ್ಕಿಂತ ನೀನು ಬದುಕಿರುವ ಸಮಯದಲ್ಲಿ ಎಷ್ಟು ಜನರ ಮನಸ್ಸು ಮುಟ್ಟಿದಿ ಎಂಬುದೇ ಇಲ್ಲಿ ಮೌಲ್ಯವಾಗಿರುತ್ತದೆ. ಹಾಗಾಗಿ ನೀವು ಹಿಂದೆ ತೀರ್ಮಾನ ಮಾಡಿಕೊಳ್ಳಿ, ಹಣ, ಆಸ್ತಿ, ಅಹಂಕಾರ ಎಲ್ಲವನ್ನ ಬಿಟ್ಟು ಎಲ್ಲ ಜನರನ್ನ ಪ್ರೀತಿಸಿ, ಹೆಚ್ಚು ಮನ್ನಿಸಿ, ಹೆಚ್ಚು ನಗಿಸಿ. ಯಾಕಂದ್ರೆ ನಮ್ಮ ಬದುಕು ಒಂದೇ ಒಂದಾದ್ರೂ ಅದು ಮುಗಿದೋದ್ರೂ ಕೂಡ ಬೇರೆಯವರ ಬದುಕಲ್ಲಿ ಬೆಳಕು ಆಗಿರಬೇಕು. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಇದು ಮರಣದ ಅರ್ಥ. ಈ ಅರ್ಥ ನಿಮ್ಮ ಹೃದಯವನ್ನ ತಟ್ಟಿದ್ರೆ ಈ ವಿಡಿಯೋಗೆ ಖಂಡಿತ ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ಶೇರ್ ಮಾಡಿ. ಮತ್ತು ಇದೇ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕ್ ಆಗಿ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.